3 घंटा आगे करो बंद, क्या मतलब है सर? मॉर्निंग नहीं यार, तुम वजह बताओ। आंसर इंग्लिश में मत बोलो, हिंदी में बोलना है। आपको आंसर चाहिए। आंसर चाहिए। आंसर चाहिए। मॉर्निंग में फ्लाइट जयपुर जाना है, फिर रांची जाना है। रांची में वेदर खराब है, उसके लिए ये फ्लाइट सुबह डिले हो गया 2 घंटे। वो 2 घंटे इट्स मेंटेनिंग द सेम डिले। रात को भी वही है डिले। फिर फर्दर सर दूसरा फ्लाइट से मेरा बात दूसरा फ्लाइट अरेंज करने है ना, फिर उधर लेट हो रहा तो इधर लोग पैसेंजर है, इतना लोग वेट कर चलो आपका डिले हुआ, आपने बताया क्यों? सर हमको 2:30 बजे का टाइम आया, फिर 2:30 बजे के बाद में 3:30 बजे ಇಲ್ಲಿ ನೋಡಿ ಕನ್ವೇಯರ್ ಇದೆ. ಸೊ ಇದು ಏನೂ ಇಲ್ಲ, ಸ್ಟ್ರೈಟ್ ಕನ್ವೇಯರು. ಈ ಒಂದು ಸ್ಟ್ರೈಟ್ ಕನ್ವೇಯರ್ನ ಕೂಡ ಯಾಕೆ ಈ ಥರ ಹಾಕಿದ್ದಾರೆ ಅಂದರೆ, ಸೊ ದ್ಯಾಟ್ ವಿ ಕ್ಯಾನ್ ಸ್ಟ್ಯಾಂಡ್ ಆ್ಯಂಡ್ ವಾಕ್ ಇನ್ಸ್ಟೆಡ್ ಆಫ್ ಈ ಥರ ಹೋಗೋದಕ್ಕಿಂತ ನಿಂತ್ಕೊಂಡು ಸೋಂಬೇರಿತನವಾಗಿ ಹೋಗ್ಬೋದು. ನಮ್ಮ ಒಂದು ಗೇಟ್ 53ದಲ್ಲಿ ಹಾಕಿದ್ದಾರೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಗೇಟ್ ನಂಬರ್ 53. ಸೊ ಲೆಟ್ಸ್ ಗೋ ದೇರ್ ಆ್ಯಂಡ್ ಸಿ. ಇನ್ನೊಂದು ತಿನ್ನಬೇಕು ಅನಿಸ್ತಿದೆ, ಬಟ್ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ವಿ ಕಾಂಟ್ ಈಟ್ ದ್ಯಾಟ್. ಲೆಟ್ಸ್ ಸಿ, ಏನಾದರೂ ಇದ್ದರೆ ಇಂಟ್ರೆಸ್ಟಿಂಗಾಗಿ ಎಷ್ಟು ಪ್ರೈಸ್ ಪಾಯಿಂಟ್ ಇದೆ ಹೆಂಗೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಈಗ ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ. ಸೊ ಈ ಜಾಗ ನೋಡಿ, ಸೊ ದಿಸ್ ಇಸ್ ಅ ವರ್ಕಿಂಗ್ ಪ್ಲೇಸ್. ಇಲ್ಲಿ ಕೂತ್ಕೊಂಡು ನಾವು ಕನೆಕ್ಟ್ ಮಾಡಿಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಬೋದು. ಸೊ ನಾನೀಗ ಲ್ಯಾಪ್ಟಾಪಲ್ಲೆಲ್ಲ ಫೋನ್ ಇದೆ, ಕೂತ್ಕೊಂಡು ಸ್ವಲ್ಪ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ತೀನಿ. 2 hours ಇದೆ ಇನ್ನು ಫ್ಲೈಟಿಗೆ. 1 o'clock, 3:30 ಫ್ಲೈಟು. ಲೆಟ್ಸ್ ಡೂ ಸಮ್ ಎಡಿಟಿಂಗ್, ಸೋಷಿಯಲ್ ಮೀಡಿಯಾ ವರ್ಕು, ಎಲ್ಲ ವರ್ಕು ಏನು ಬೇಕಂದ್ರೆ ಮಾಡ್ಬೋದು. ऐसे नहीं होते यार, इधर एमरजेंसी के लिए आते हैं फ्लाइट के लिए, इतना पैसे भर के भाई 1000 रुपये जाएगा तो बेंगलुरु पहुँचने होगा 12 घंटा 13 घंटा में। वेयर और 10 SRS बस में बैठेगा ना, इससे भी अच्छा जाएगा। करना पड़ता है, नहीं तो कल बुक किया रहता तो 10,000 का फ्लाइट बताता, और फिर भी ऐसा यही आया फ्लाइट अभी आया, उसको एनरोल करना है 10 आधा घंटा लगेगा। 3 घंटा आगे करो बंद, क्या मतलब है सर? मॉर्निंग नहीं यार, तुम वजह बताओ। आंसर इंग्लिश में मत बोलो, हिंदी में बोलना है। आपको आंसर चाहिए। आंसर चाहिए। आंसर चाहिए। मॉर्निंग में फ्लाइट जयपुर जाना है, फिर रांची जाना है। रांची में वेदर खराब है, उसके लिए ये फ्लाइट सुबह डिले हो गया 2 घंटे। वो 2 घंटे इट्स मेंटेनिंग द सेम डिले। रात को भी वही है डिले। फिर फर्दर सर दूसरा फ्लाइट से मेरा बात दूसरा फ्लाइट अरेंज करने है ना, फिर उधर लेट हो रहा तो इधर लोग पैसेंजर है, इतना लोग वेट कर चलो आपका डिले हुआ, आपने बताया क्यों? सर हमको 2:30 बजे का टाइम आया, फिर 2:30 बजे के बाद में 3:30 बजे ಹಾನೆಸ್ಟ್ ಎಕ್ಸ್ಪೀರಿಯನ್ಸ್. ಎಷ್ಟು ಡಿಲೇ ಆಗಿದೆ ಗೊತ್ತಾ ಫ್ಲೈಟು. ಸೊ ನಾನು ಬುಕ್ ಮಾಡಿದ್ದು 1:40ಗೆ. ಸೊ ಆ ಫ್ಲೈಟು 3:35ಗೆ ರೀಸ್ಕೆಡ್ಯೂಲ್ ಆಯಿತು. 3:35ಗೂ ಎತ್ತಿಲ್ಲ. ಆಮೇಲೆ ಪ್ರಾಬ್ಲಮ್ ಆಗಿ ಫೋಟೋಜಸ್ ಎಲ್ಲ ನಾನು ಆ್ಯಡ್ ಮಾಡಿರ್ತೀನಿ ನೋಡಿ. ಆಮೇಲೆ ಪ್ರಾಬ್ಲಮ್ ಆಗಿ 4:40 4:50ಗೆ ಎತ್ತಿದ್ದಾರೆ. ಈಗ 6:10 ಆಯಿತು. ಜಸ್ಟ್ ನೌ ದೇ ಹ್ಯಾವ್ ಲ್ಯಾಂಡೆಡ್. ಸೊ ಮೈ ಆನೆಸ್ಟ್ ಎಕ್ಸ್ಪೀರಿಯನ್ಸ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಫ್ಲೈಟ್ಸ್ ಬುಕ್ ಮಾಡಬೇಡಿ. ವರ್ಸ್ಟ್ ಸರ್ವಿಸ್ ಎವರ್. ಸೊ ಫ್ಲೈಟ್ ಟೈಮಿಂಗ್ ಚೇಂಜ್ ಆಗಿದೆ, ಇದೇನು ಇನ್ಫಾರ್ಮೇ ಮಾಡ್ದಿರಾ ಎಲ್ಲ ಜಾಗದಲ್ಲೂ. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಸೊ ಅದರಿಂದ ನೀವು ಫ್ಲೈಟ್ ಏನಾದರೂ ಬುಕ್ ಮಾಡ್ತಿದ್ದೀರಾ ಅಂದರೆ ಇಂಡಿಗೋ ಹೋಗ್ಬೋದು, ವಿಸ್ತಾರಾಗಿ ಹೋಗ್ಬೋದು, ಚೆನ್ನಾಗಿದೆ ಸರ್ವಿಸ್. ಸೊ ಇವ್ರದ್ದು ತುಂಬಾ ಅಧ್ವಾನವಾಗಿದೆ. ದಿಸ್ ಈಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಮತ್ತು ಬೆಂಗಳೂರಿಗೆ ಬಂದಿದ್ದಾಯಿತು. ಇಲ್ಲಿಂದ ನಾನು ಮತ್ತೆ ಬಸ್ಸಲ್ಲಿ ಹೋಗಿ, ಅಲ್ಲಿಂದ ಮತ್ತೆ ಟ್ರೈನಲ್ಲಿ ಹೋಗಿ, ಐ ನೀಡ್ ಟು ರೀಚ್ ಹೋಮ್. ಲೆಟ್ಸ್ ಸಿ ಇಲ್ಲಿಂದ ಹೆಂಗೆ ಕ್ಯಾರಿ ಆನ್ ಮಾಡೋಣ ಅಂತ. ಬಟ್ ದ ಟೇಕ್ ಅವೇಸ್, ನೆವರ್ ಎವರ್ ಬುಕ್ ಏರ್ ಏಷ್ಯಾ ಇಂಡಿಯಾ. ಮತ್ತು ಗೊತ್ತಾಗ್ತಾ ಇದಲ್ಲ. ಸೊ ಏನೂ ಅರ್ಜೆಂಟಿಗೆ ಇದೆ, ಟ್ರೈನ್ ಇದೆ, ಕರೆಕ್ಟಾಗಿ ಬುಕ್ ಮಾಡಿಬಿಟ್ಟು, ಟ್ರೈನ್ ಅಂತ ನೋಡಿ ಫ್ಲೈಟ್ ಇದೆ ಅಂತ ಬುಕ್ ಮಾಡೋಣ ಅಂದರೆ ಎಂಟೈರ್ 6 hours ವೇಸ್ಟ್ ಆಗಿದೆ. ನೆವರ್ ಬುಕ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಅದು ಏರ್ ಇಂಡಿಯಾನ ಬುಕ್ಕೇ ಮಾಡಬೇಡಿ. ಟೇಕ್ ಅವೇ ಗೈಸ್. ಈಗ
ಬಸ್ಸಿಗೋಸ್ಕರ ಕೆಳಗಡೆಗೆ ಬಂದಿದ್ದೀನಿ, ಏರ್ಪೋರ್ಟ್ ಬಿಟ್ಟು ಆಚೆ ಬಂದಿದ್ದಾಯಿತು. ಸೊ ಲೆಟ್ಸ್ ಯೂಸ್ ಆ್ಯಂಡ್ ಫೈಂಡ್ ದ ಬಸ್. ಹಿಂಗೆ